ಚಿನ್ನು ಇಲ್ಲೇನ್ ಮಾಡ್ತಾ ಇದ್ದಿ? ಅಜ್ಜಿ ಏನಿಲ್ಲ. ಏನ್ ಮಾಡ್ತಾ ಇದ್ದಿಲ್ಲ? ಓದ್ಕತ್ತಿದ್ದೆ ಮುಡ್ಬಿಟ್ಟು ಮನಿಕೋ. ಹಾಲೆ 11 ಗಂಟೆ ಆಗದೆ. ನಡಿ ಹೋಗದ ನಿನ್ ರೂಮಲ್ಲಿ ಮನೆ ಕಳದ. ಇಲ್ಲೇ ಆದ್ರೆ ಏನು ಬಿಡಿ ಅಜ್ಜಿ, ಇಲ್ಲೇ ಮನೆ ಕತ್ತಿನಂತೆ. ಈ ಡಬಲ್ ಕಾಟ ಇದು ಸಿಂಗಲ್ ಕಾಟು ಒಬ್ರು ಮನೆ ಕಬೋದು ಅಷ್ಟೇ. ಇಲ್ಲಿ ಯಾಕೆ ಮನೆ ಕಣ್ಣಿ ಮುಂದ್ಗಡೆ ರೂಮಲ್ಲಿ ನೀನು ಬಿಮಲ್ ಮನೆ ಕತ್ತ ನಡಿ. ಅಯ್ಯೋ ಅದು ಅಜ್ಜಿ ಅಮ್ಮ ಬಿಮಲು ಇಲ್ಲೇ ಮನೆ ಕಳೋದು ಅಂತ ಅಭ್ಯಾಸ ಆಗ್ಬಿಟ್ಟಾನೆ ಅಂದ್ಬಿಟ್ಟಂಗಂತೂ ಮುಂದ್ಗಡೆ ರೂಮಲ್ಲಿ ಮನೆಗೆ ಹೋಗು ನೀನು ಅಂತ ಹುಡಜ್ಜಿ ಅತ್ತಗೆ. ಅವ್ನು ಅಲ್ಲೇ ಮನೆ ಕಳ್ಳಿ ಇಲ್ಲೇ ಮನೆ ಕತ್ತೀನಿ ನಾನು. ಬೇಕಾದ್ರೆ ನೀವು ಮೇಲ್ ಮನೆ ಕಳಿ ನಾನು ಕೆಳಗೆ ಆಸ್ಕ ಮನೆ ಕತ್ತೀನಿ ಚಾಪೆ. ಸರಿ ಕಂತ ಹಾಕು, ಅವಳುವೆ ಸುಮಾರಾಗೆ ಬುದ್ಧಿ ಕಲ್ತವಳೆ ಕತೆ. ಅಜ್ಜಿ ಸುಮ್ನಿರಿ ಅಜ್ಜಿ, ಸುಮ್ನಿರು ನೀನು ಮಾತಾಡ. ನೀನು ಸುಮ್ನಿರು, ನಿನಗ ಸುಮ್ನಿರ್ ಮಗ ನೀನು. ಹೇಳ್ತೀನಿ ಅದೇಕಂತೆ ನೀನ್ ಗಂಡ್ಸ ಮುಂದ್ಗಡೆ ರೂಮ ಮನೆ ಕಳಕ್ಕೆ, ಅವ್ನು ಹೆಂಗ್ಸ ಒಳಗ ರೂಮ ಮನೆ ಕಳಕ್ಕೆ. ಯಾಕೆ ಇಲ್ಲಿ ಮನೆ ಕಂಡ್ರೆ ನಿದ್ದೆ ಬರಕಿಲ್ಲಂತ? ಯಾಕೆ ನಿದ್ ಮನೆ ಅಲ್ವಾ ಕಾಡ ಇದು? ಯಾಕೆ ಮದುವೆ ಯಾಕೆ ನಿದ್ ಬರಕಿಲ್ವಂತೆ ಅವನಿಗೆ? ಅದೇನು ಕೇಳ್ತೀನಿ ತಾಡು. ಲತಾ ಅತ್ತೆ ಏನತ್ತೆ? ಅದಕ್ಕ ಬೆಣ್ಣ ಮುಂದ್ಗಡೆ ರೂಮ್ಗೆ ಹೋಗು ಅಂದಂತಲ್ಲ. ಅಯ್ಯೋ ನಾನು ಯಾವಾಗ ಅಂದೆ? ನಾನು ಅಂದಿದ್ದು ಅವನು ಯಾಕೋ ನಿದ್ದೆ ಬರೋಕಿಲ್ಲ ಅಂದ ಮುಂದ್ಗಡೆ ರೂಮಲ್ಲಿ ಅಂತ ಅಂದಿದ್ದು. ಅಷ್ಟಕ್ಕೆ ಅದನ್ನು ಹೇಳ್ಬಿಟ್ಲತ್ತಾಗೆ. ನೀನು ಹೇಳಕ್ ಬಂದಿತ್ತಿಲ್ಲ, ಚಾಡ್ಗುರ್ಕ್ ಬುದ್ಧಿ ಕಲ್ತಿಲ್ಲ ಅವಳು. ಆಯ್ತಾ? ನಾನು ಕೇಳ್ದೆ ಯಾಕೆ ನೀನು ಇದ್ದಿ ನಡಿ ಅಲ್ಗೋಗಿ ಮನೆ ಕಳದ ಅಂತ. ಅದಕ್ಕೆ ಬಿಮಲ್ ಮನೆ ಕಳ್ಬೇಕಂತ ಅವ್ನು ನಿದ್ದೆ ಬರೋಕಿಲ್ವಂತೆ ಅಕ್ಕೆ ಅಂತ ಅಂದಿದ್ದು ಅವಳು. ಏನು ಚಾಡಿ ಹೇಳ್ಬೇಕು ಅಂತ ಹೇಳಿಲ್ಲ ಅವಳು. ಚಾಡಿ ಹೇಳೋ ಬುದ್ಧಿನೂ ಕಲ್ತಿಲ್ಲ. ಏನು ಹಿಂಗೆ ಮಾತಾಡಿಯ ನೀನು? ಅಲ್ಲ ಕಲೆ ಇದೇನು ಹಿಂಗೆ ಬುದ್ಧಿ ಕಲ್ತಿದ್ದಿ? ಯಾಕೆ ಬೆಣ್ಣು ಬಂದಿರೋದು ಇಷ್ಟ ಅಲ್ವ ನಿನಗೆ? ಅಲ್ಲ ದೊಡ್ಡದಾಗಿರೋ ಮಗಳು ಒಳಗೆ ಮನೆ ಕಬೇಕು, ಇಲ್ಲ ಗಂಡ ಇದ್ದ ಮನೆ ಕಬೇಕು. ಇವಳು ಜಗ್ಲಿ ಮೇಲೆ ಮನೆ ಕಬೇಕು ಅಲ್ವಾ? ಸರಿ ಬಿಡಿ, ಏನು ಜಗ್ಲಿ ಇದು? ಜಗ್ಲಿ ಮೇಲೆ ಮನೆ ಕಳ ಕೆಳನ ರೂಮ್ ಅಲ್ವಾ? ಮನೆ ಕಳ್ಳಿ ಬಿಡು ನಿನ್ನ ಮಗ. ಅವನೇ ಮನೆ ಕಂಡ್ರೇನು ಇವಳೇ ಮನೆ ಕಬೇಕು ಅಂತ ಏನು ಕಾನೂನು? ಮತ್ತೆ ಇದೇನು ಹಿಂಗೆ ಮಾತಾಡಿದ್ರಿ? ಸರಿ ನೀವು ಏನು ಜಗಳಕ್ಕೆ ಮರುವಂತೀರಲ್ಲ. ಈಗ ಯಾರು ಬೇಡ ಅಂದರು? ಈಗ ನಾನೇನು ಮನೆ ಕಬೇಡಕನವ ನೀನು ಅಂತ ಹೇಳೋದು ನಾವು. ಇದಕ್ಕೆ ಚಿನ್ನು ನೀನು ಹಿಂಗೆ ಹೇಳಿದ್ದೀನಿ. ನಾನು ಏನಂದೆ? ನಾನು ನಿನ್ನ ಬಲವಂತ ಮಾಡೋದ? ನಾನು ಬಲವಂತ ಮಾಡೋದಲ್ಲತ್ತ, ಹೇಳ್ತೇನೆ ಕೇಳ್ಕೊ. ಇವೆಲ್ಲ ಲಕ್ಷಣ ಅಲ್ಲ. ಅವೆಣ್ಣು ಸತಾಮತ್ ಕಾಲ ಇಲ್ಲಿ ಇರಕ್ಕೆ ಬಂದಿಲ್ಲ. ಇನ್ನೊಂದು 3 ತಿಂಗಳು 4 ತಿಂಗಳಿಗೂ ಮದುವೆ ಆಗಿ ಗಂಡ ಮನೆಗೆ ಹೋಗೋದು, ಅಲ್ಲಿ ಗಂಟ ನೆಮ್ಮದಿಯಾಗಿರಲಿ ಅಂತ. ಹಂಗಾಗಿ 5-6 ವರ್ಷದಿಂದನೂ ಎಲ್ಲೆಲ್ಲೋ ಕಾಲ ಕಳ್ಕೊಂಡು ಏನೋ ರೊಕ್ಕ ಬುದ್ಧಿವಂತೆಯಾಗಿ ಒಂದು ಕೆಲಸ ಅಂತ ತಗೊಂಡಿರೋದಕ್ಕೆ ಓದಿಸ್ತೀನಿ ಬೋ ಅಂದ್ಬಿಟ್ಟು ಅಲ್ಲೇ ಇಸ್ಕೊಂಡಿದ್ಲು. ಆಯಿತಾ? ಆಗ್ಲಿಂದೇನು ಇಲ್ಲಿ ತಿತ್ತಿಲ್ಲ. ಈಗ ಏನೋ ನಾವೇ ಬಂದಿರೋದು, ಮದುವೆ ಮಾಡ್ಬಿಡ್ತೀವಿ ಇರಲಿ ಅಂದ್ಬಿಟ್ಟು. ಅಲ್ಲಕನತ್ತೆ ಇದೇನತ್ತೆ ಹಿಂಗೆ ಮಾತಾಡ್ತೀರಿ? ಈಗ ಅವಳು ಬರಬೇಡ ಅಂತ ನಾನು ಹೇಳ್ದೆ. ನಾನು ಯಾವಾಗಂದೆ? ನಾನು ಏನವೇ ಹಿಂಗೆ ನೀನು ಅಷ್ಟು ಬಲವಂತದಿಂದ ಹೋಗು ಅಂತ ನಾನು ಹೇಳ್ದೇನೆ. ಬಲವಂತ ಮಾಡೋದ ನಾನು? ಹಿಂಗ ನೀನು ತಂದಾಕ್ಬಿಟ್ಟು ತಮಸಿ ನೋಡೋದು? ಅಮ್ಮ ಹಂಗಲ್ಲ, ನಾನು ಏನು ಹೇಳಿಲ್ಲ ಕಣಮ್ಮ. ನೀನು ಅವಳು ಕೊಟ್ಟು ಆಟ ಮಾಡಬೇಡ. ನಿನಗೆ ಸರಿ ಅನ್ಸದೆ ಅರ್ಧ ಬಗಳು ನೀನು. ಇವಳು ಇಲ್ಲಿ ಮನೆ ಕಳೋದು ಸರಿಯಾ? ನಿನ್ನ ಮಗ ಒಳಗೆ ಮನೆ ಕಳೋದು, ಅವನು ಹುಡುಗಿ ಅವಳ ಮನೆ ಕಬೇಕು, ಇವಳು ಹುಡುಗ ಅಲ್ವಾ? ಅದಕ್ಕೆ ಇಲ್ಲಿ ಮನೆ ಕಬೇಕಾ? ನಾವೆಷ್ಟೇ ಒಳ್ಳೆತನವಾಗಿದ್ರೂ ನಮ್ಮ ಒಳ್ಳೆತನ ಯಾರು ಕಾಣಕ್ಕೂ ಇಲ್ಲ. ನಾವೆಷ್ಟೇ ಮಾಡಿದ್ರು ಅದು ಕಾಣಕ್ಕಿಲ್ಲ ಅಲ್ಲ. ಹಿಂಗೆ ಇಲ್ದೋದೆಲ್ಲ ಹೇಳಿ ಒಂದೇ ಕಡೆ ಜಗಳ ತಂದಾಕ್ಬಿಟ್ಟಲ್ಲ ಚಿನ್ನು ನೀನು. ಅಮ್ಮ ನಾನು ಏನು ಒಂದಿಲ್ಲ. ನಾನು ಸುಮ್ಮನಿರು ಹೋಗ್ಲಿ, ಇಲ್ಲೇ ಮನೆ ಕಳದೆ ಏನಂತೆ? ಸುಮ್ಮನಿರ್ ಮಗ ನೀನು. ನಿನಗೆ ನಾನೇ ಬಂದಿರೋದು ಇಲ್ಲಿ ಮನೆ ಕಬೇಕು ಅಂತವ. ಅಲ್ಲ ಅವನಿಗೆ ಜವಾಬ್ದಾರಿ ಇಲ್ವಾ? ಕರಿತೀನಿ ತಾಡ, ನನ್ನ ಮಗನಿಗೆ ಹೋಗಿತ್ತೀನಿ ಅವನಿಗೆ ಬಿಮಲನ್ಗೆ. ಯಾರ ಇಲ್ವಾ ಅವನಿಗೆ? ಅಕ್ಕ ಅಪ್ರೂಪ್ತಂಗೆ ಬಂದವಳು ಅಕ್ಕ ಮನೆ ಕಳ್ಳಿ ಅಂತವ. ಓ ಅವನಿಗೂ ಜ್ಞಾನ ಮನ ಬೇಕು. ಅವ್ನಿಗೆ ಗೊತ್ತಿಲ್ಲ ವಿಷಯ. ನೀವ್ಯಾಕೆ ಸುಮ್ಮನೆ ಇಲ್ದೋದೆಲ್ಲ ಸೀನ್ ಕ್ರಿಯೇಟ್ ಮಾಡಿರಿ ಎಲ್ರಿಗೂ ಗೊತ್ತಾಗ್ಲಿ ಅಂತವ. ಆಯ್ತು ಹೋಗವ ತಾಯಿ ಮನೆಗೆ ಹೋಗು. ಬೇಡ ಅಂತ ಅನ್ನ. ಅಯ್ಯಪ್ಪ ದೇವರೇ ಭಗವಂತ, ಇದೇ ಆಗೋಯ್ತು ನಮಗೆ. ಉದ್ದಿನೊದ್ದಿಕ್ಕೂ ನೆಮ್ಮದಿ ಅನ್ನೋದೇ ಇಲ್ಲ ಮನೆ ಒಳಗೆ. ಹೆಂಗೆ ಮನ್ಸ್ಬತ್ತು ನೀನು ಎತ್ತಾಗಿದ್ರೆ ನಿನ್ನ ಮಗ ಮಾತ್ರವ. ನಿನ್ನ ಮಗನ ನೀನು ಎತ್ತಿದ್ಯೆ. ಅವ್ರ ಅವಳನ್ನ ಕಕ್ಕಿದ್ಲ. ಅವ್ರ ಊರ ನೋಡ್ಕೋಬೇಡ ಅಂತ ಹೇಳಿನತ್ತೆ ನಾನು. ಇದೇ ಕತೆ ಹಿಂಗೆಲ್ಲ ಮಾತಾಡಿರಿ ನೀವು. ನಿಮ್ಮ ಮಗನ ಕುಟ್ಟಿ ಹೇಳ್ಬಿಟ್ಟು ಅಡ್ಗಿಡ್ಸ್ಬಿಟ್ಟಿರಿ. ಆಮೇಲೆ ಅಂತ ಮನೆಗಳ ಬುದ್ಧಿಯ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿ ತಂದಾಕೋದಾದ್ರೆ ಬೇಕಾದಷ್ಟು ತಂದಾಕ್ಬೋದು. ಮನೆ ಒಳಗಡೆ ನೀನು ಯಾವ್ಯಾವ ಥರದಲ್ಲಿ ಆಡ್ತಾ ಇದೀಯನ್ನ ನಾವು ಕಣ್ಣಲ್ಲಿ ನೋಡ್ತೇವಿ. ತಂದಾಗ ತಮಾಸೆ ನೋಡೋಂಥ ಬುದ್ಧಿ ನಾನು ಕಲ್ತಿಲ್ಲ. ನಾನು ಭಾಳ ಸಹಿಸ್ತೇವೆ ನಿನ್ನ. ನನ್ನ ಜಾಗದಲ್ಲಿ ನಮ್ಮ ಅತ್ತೆ ಇದ್ದಿದ್ರೆ ನಿಂಗಮ್ಮ ಇದ್ದಿದ್ರೆ ಕಲ್ಸೋಳು ಇಷ್ಟಕ್ಕೆ. ಆಯ್ತಾ? ನಾವೇನು ನನಗೆ ನಿನ್ನ ಕಾಣಕ್ಕಿಲ್ಲ ಅಂತಲ್ಲ, ನೀನು ಅವತಾರಗಳೇನು ಕಾಣ್ತಿಲ್ಲ ಅಂತಲ್ಲ. ಸರಿಯಾ? ನೋಡ್ಲತ್ತ ಹೇಳ್ತೇನೆ ಕೇಳ್ಕೊ. ಅವೇನು ಮದುವೆ ಗಂಟು ಇಲ್ಲಿರೋದೇ. ಅವಳು ಇಷ್ಟ ಬಂದು ರೂಮ ಮನೆ ಕಳ್ಳಿ, ಅವಳು ಇಷ್ಟ ಬಂದಂಗೆ ಓಡಾಡ್ಕೊಂಡಿರಲಿ. ನಿನಗಿಂತ ಹೆಚ್ಚಾಗಿ ಅವಳಿಗೆ ಅಧಿಕಾರ ಅದೇ. ಅವಳು ಈ ಮನೆ ಮಗಳು. ಸರಿಯಾ? ಜಾಸ್ತಿಯ ಅತಿಯಾಗಿ ಆಡಬೇಡ ನೀನು. ನಿನಗೆ ನೋಡ್ಕೊಂಡಿರೋದಿದ್ರೆ ಇರು. ಇಲ್ವಾ? ನಿಮ್ಮ ದೊಡ್ಡವಾಗಿರೋ ಮನೆ ಹೊಸ ದಿವಸ ಬೇಕಾದ್ರೆ ಹೋಗಿ ಕಾಲ ಕಳ್ಕೊಬರೋವು. ನಿನಗೆ ನೋಡ್ಕೊಂಡಿರೋಕ್ಕಾಗ್ತಾರೆ. ಕಾಲ ಕಳ್ಕೊತ ನಾನು ಒಯ್ತೀನಿ ಅಂತ ಅಂದ. ನಾನು ಇದೇ ಕತೆ ಹಿಂಗೆ ಮಾತಾಡಿರಿ. ಅವಳನ್ನೇ ನಾನೇನು ಕೇವಲವಾಗಿ ನೋಡೋಣ, ನನ್ನ ಮಗಳೇತಾನೆ ಅವಳುವೆ. ಅದು ಬರೀ ಬಾಯಲ್ಲಿ ಬರೋದಲ್ಲ, ಮನ್ಸಿಂದ ಬರಬೇಕು. ಮನ್ಸಾರ ಹೇಳ್ಬೇಕು. ಬರೀ ಬಾಯಲ್ಲಿ ನಾನು ಬೊಗಳ್ತೀನಿ ನಾಯಿ ಬೊಗಳಂಗೆ. ಯಾತಕ್ಕೆ ಪ್ರಯತ್ನ ಹೇಳು? ಯಾವತ್ತಕ್ಕೂ ಪ್ರಯತ್ನ ಕಾಯ್ಕ ತಿಳ್ಕೊಬಿಡು. ಸಣ್ಣ ಎತ್ತಿ ಬಾಯಲ್ಲಿ ಮುಣ್ಣಾಕಂದರು ಏನೋ ಬರ್ತದೆ. ನಂಗೆ ನಿನ್ನ ಮಕ್ಕಳು ಆಗ ಬದಲಾವಣೆ ನಾನು ನೋಡ್ಕೊಂಡಿರ ಅನ್ಕೊಬಿಟ್ಟಿದ್ಯಾ? ಅಷ್ಟು ದಡ್ಡಿ ಅನ್ಕೊಬಿಟ್ಟಿದ್ಯಾ?
ಅಯ್ಯೋ ತಪ್ಪಾಯ್ತು ಕಂಡ್ರತೆ ನಿಜವಾಗ್ಲೂ ಈ ಮನೆ ಒಳಗೆ ಏನು ಮಾತಾಡಬೇಕು ಏನು ಬಿಡ್ಬೇಕು ಅಂತ ಒಂದು ಗೊತ್ತಾಗಿಲ್ಲ. ತಪ್ಪಾಯ್ತು ಬಿಡಿ. ನಾನಂತೂ ಇನ್ನೋಡು ಸುದ್ದಿಗೆ ಹೋಗಿ ಕೊಟ್ಟು ಮಾತಾಡೋಕ್ಕಿಲ್ಲ ನಾನು. ಮಾತಾಡ್ಬೇಡ ನೀನು. ಯಾಕೆ ಮಾತಾಡಿಯವ? ಇದೇ ಒಂದು ಸಮಯ ಸಿಕ್ತಲ್ಲ ನಿನಗೆ ಅವೇನು ಮಾತಾಡ್ದಂಗಕ್ಕೆ. ಸರಿ ಆಯ್ತು ಬಿಡು, ಮಾತಾಡನೇ ಬೇಡ ನೀನು. ನೀನು ಮಾಡಿರೋ ಸರಿ ಅಲ್ವಾ? ನಿನ್ನ ಮನ್ಸತೆ ಕೇಳ್ಕೊ ಒಂದ್ಸತಿ. ಇದೇ ಕೆಲಸವ ನಿನ್ನ ಮನೆ ನಿನ್ನ ಮಗನಿಗೆ ಮಾಡ್ಬಿಟ್ಟಿದ್ರೆ ನಾವು ಇರೋದೇ ಅಲ್ಲಿಗೋಗು ಇಲ್ಲಿಗೋಗು ಅಲ್ಲಿ ಮನೆಗೂ ಇಲ್ಲಿ ಮನೆಗೂ ಅಂದಿದ್ರೆ ನಿನ್ಗೆ ಗೊತ್ತಾಗೋದು ಆಗ. ಯಾನಮ್ಮ ಅನ್ನೋದು ಇರಬೇಕು. ಹುಷಾರು. ಇನ್ನೊಂದ್ಸತಿ ಅವೆನಿಗೆ ಏನಾರು ಮಾಡ್ತಿ ತಡಿಗೆ. ತಪ್ಪಾಯ್ತು ಕಣವ ಚಿನ್ನು, ತಪ್ಪಾಯ್ತು. ಇನ್ನೊಂದ್ಸತಿಯೇ ನೀನು ಸುದ್ದಿನೋ ಬರೋಕಿಲ್ಲ. ನಿನ್ನ ಪಡ ನೀನು ಇರವ ಇರಗಂಟವೆ. ಅಯ್ಯಪ್ಪ ದೇವರು ಇದೇ ಮನೆ ಬರಂದವ್ರು ಏನಿಲ್ಲ ಎಂತಿಲ್ಲ. ಸುಮ್ಮನೆ ದೂರಿಸ್ಕೋಬೇಕು. ಮಾಡೋದು ಮಾಡ್ಬಿಟ್ಟು ಮಾಡೋ ಜೀತನು ಮಾಡ್ಬಿಟ್ಟು ಇದೇ ಹಣೆ ಬರಾಗೋಯ್ತಲ್ಲ. ಉದ್ದಿನೂ ನಂದು ಮಾಡೋದು ಚೇನ್ಸ್ಕೊಳ್ಳೋದು ಇದೇ ಆಗೋಯ್ತು ನನ್ನ ಜೊತೆಗೆ. ನೀನು ಮಾಡೋದು ಹಂಗೆ ಇರ್ತದೆ, ನಾವು ಚೇನರು ಹಂಗೆ ಇರ್ತೀವಿ. ಏನು ಮಾಡಿ ಈಗ? ಅಯ್ಯೋ ತಪ್ಪಾಯ್ತು ಕಣವ ಚಿನ್ನು. ಇನ್ನೊಂದ್ಸತಿ ನೀನು ಸವಸಿಗೆ ಬಂದ್ರೆ ನಾನು ನಿನ್ನ ಎಕಡೆ ಬಿಚ್ಚಿಸ್ಕೊಂಡು ಹೊಡಿ. ಸರಿಯಾ? ಹೋಗು ಹೋಗವ, ಸಾಕು ಹೋಗು. ನೀನು ಹೇಳ್ತಿದ್ದು ಬೇಕೀಗ. ಅಯ್ಯೋ ಅಜ್ಜಿ ಯಾಕಜ್ಜಿ ಸುಮ್ಮನಿರಜ್ಜಿ ಅತ್ತಗೆ ತೂ ನಾನು ಯಾಕಾರು ಬಂದು ಸುಮ್ಮ ಕುತ್ಕೊ. ನೀನು ಬಾಯಿ ಮುಚ್ಕೊಂಡು ಅವಳಿಗೇನು ಎದುರ್ಕೋಬೇಕು? ಅವಳು ಏನಾರು ಅಪ್ಪನ ಮನೆ ಇದು. ಅವಳು ಅಲ್ಲಿ ಕುತ್ಕೊಬೇಡ ಇಲ್ಲಿ ಕುತ್ಕೊಬೇಡ ಅನ್ನೋಕ್ಕೆ ನಂಗೆ ನಿಮ್ಗೇನು ಅಧಿಕಾರ ಇಲ್ವಾ? ಅದಕ್ಕೆ ಹಂಗೆ ಅನ್ಬೇಕು. ನೀನು ಗಂಡು ಅವನ ಕೊನೆ ಒಳಗೆ ಮಾಡಿಸ್ಕೋಬೇಕು. ನಿನ್ನ ಬಿಸಿ ಬಿಡ್ಬೇಕಾ? ಇಲ್ಲಿ ಮನೆ ಕಬಿಟ್ಟಿದ್ರೆ ಏನು ಸಮದ ಹೋಗ್ತಿದ್ನಂತ ಅವನು. ಏನು ಮನೆ ಅಲ್ವಾ ಇದು? ಅದೇ ರಂಗೆ ನೀನು ಇಲ್ಲಿ ಕಳ್ಸಿಬಿಡ್ಬೇಕು ಅಂತ ನೀನು ಯಾಕೆ ಬಿಟ್ಬಿಟ್ಟು ಬಂದೆ? ನೀನು ಬರ್ಬೇಡ್ದಾಗಿತ್ತು ನೀನು. ಅಯ್ಯೋ ಬುಡಿ ಅಜ್ಜಿ ಅವ್ರ ಕುಟ್ಲೆ ಆಡ್ಕೊಂಡು ಕುತ್ಕೊಂಡ್ರೆ ಅವ್ರಿಗೂ ನಮಗೂ ಏನು ವ್ಯತ್ಯಾಸ ಇರ್ತದೆ ಹೇಳಿ? ಹಂಗಂಗೆ ಅನ್ಕೊಂಡು ಒಂದು ಕಡೆ ಯಾಕನವ ಹೆಚ್ಕೊಂಡಿರೋದು. ನಾವು ಹಿಂಗೆ ಅಂತೀವಿ ಅಂತಾನೆ ಸಾದ್ರ ನೋಡ್ಕಡೆ ಹಿಂಗೆ ಮಾತಾಡೋದು. ಸುಮ್ಮನೆ ಇರಬೇಕು. ನೀನು ಏನು ತಲೆಗಡ್ಸ್ಕೊಬೇಡ, ಸುಮ್ಕಿರು. ಇನ್ನೊಂದ್ಸತಿ ಅವಳು ನೀನು ಸುದ್ದಿಗೆ ಬಂದು ಹೇಳಿ ನನಗೆ. ನಾನು ನೋಡ್ತೇನೆ ಇವನೇ ಅವತ್ತಿಂದ ನಾನು ಯಾವ ಥರ ಆಡ್ತಾ ಕೂತಾಳೆ. ಮೊದಲು ನನ್ನ ಕಂಡ್ರೆ ಆಯ್ಕಿಲ್ಲ ಅವ್ರಿಗೆ. ಅದ್ರ ಮಧ್ಯದಲ್ಲಿ ಇದು ಬೇರೆ ಆಯ್ತಲ್ಲ ಅಜ್ಜಿ. ಇನ್ನೂ ನನ್ನ ಕಂಡ್ರೆ ಇನ್ನೂ ಆಯ್ತಂಗೆ ಆಯ್ತದೆ ಬುಡಿಯತ್ತಾಗೆ. ಮಾಡ್ಮಗ ಬಂಗವ ಅದೇನೋ ಅಂತಿದ್ರು ಅಂತಂಗೆ ಆಯ್ತು ಕತೆ. ಯಾಕೆ ತಲೆಗೆಡ್ಸ್ಕೊಂಡಿಯೇ? ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ್ದು, ಸುಮ್ಮನಿರು. ನಿನ್ಗೆ ಗೊತ್ತಾಗಕ್ಕಿಲ್ಲ ನೋಡ್ರಪ್ಪ. ನೋಡಿ ಕೋಪತಕ್ಕಿಲ್ವಾ? ಅಲ್ಲ ಪಾಪ ಆಗ್ಲಿದನು ಓದ್ಕ ಬರ್ಕೊಂಡು ಅಲ್ಲೇ ಇತ್ತು ಅವ್ರ ಅಕ್ಕನ ಮನೆಯಲ್ಲಿ. ಈಗೇನೋ ಮದುವೆ ಇದ್ದದಲ್ಲ ಅಂದ್ಬಿಟ್ಟು ನಾನು ಓಸಿ ದಿವಸ ಇರಲಿ ಅಂತ ಕರ್ಕೊಂಡು ಬಂದರೆ ಇಷ್ಟಕ್ಕೆ ಸಹಿಸಕ್ಕಿಲ್ವಲ್ಲ ಇವಳು. ಎಂಥ ಕರುಣೆಗೆ ಕುತ್ತರ್ಕಿರ್ಬೇಕು ಹೇಳಿ. ಮತ್ತೆ ಎಂಥ ಕರ್ಬ್ಲಿ ಇರಬೇಕು ಇವಳು. ಅಲ್ಲ ಪಾಪ ವೇಣಿಗೆ ಅಪ್ಪನ ಮನೆಗೆ ಬರಬೇಕು ಅಂತ ಆಸೆ ಇರಕ್ಕಿಲ್ವಾ? ಇವನು ಬಿಮಲು ಗಂಡಸು ಒಳಗೆ ಮನೆ ಕಳದಂತೆ, ಹೆಂಗಸು ಇಲ್ಲಿ ಮನೆ ಕಳದಂತೆ. ಏನಿದೇನು ಏನು ಬೇರೆ ದೇರ್ಕೆ ಬೇರೆ ಊರು ಕೆಟ್ಟೋಯ್ತಾ? ಏನು ಗೊತ್ತಾಕಿರೋ ಜ್ಞಾನ ಇಲ್ವಾ? ಯಾವ ಥರ ಬುದ್ಧಿ ಕಲ್ತಾಳೆ ನೋಡಿ. ಅಧಿಕಾರವೇ ಎಲ್ಲ ತಾವು ಚೆನ್ನಾಗಿ ಬಂದ್ಬಿಡ್ತಾಳೆ. ಮಕ್ಳಿಗೆ ಈ ಥರ ಬುದ್ಧಿ ಕಲಿದವಳು. ಸುಮ್ಕಿರಿ. ಈ ಹುಡುಗಿ ಹೇಳಿ ಏನು ಪ್ರಯತ್ನ? ಎತ್ತೋಳು ಸರಿಯಾಗಿದ್ದಿದ್ರೆ ಇವತ್ತು ಈ ಮಕ್ಳಿಗೆ ಈ ಪರಿಸ್ಥಿತಿ ಬರೋಂಗಿಲ್ಲ. ಅವಳು ಗಂಡನ ಪುಟ್ಟ ಆಡ್ಕೊಂಡು ಅಡೆಚೋಡಿಗೆ ಬಿಟ್ಬಿಟ್ಟು ಹೋದ್ಲು. ಈಗ ನೋಡಿ ಇಲ್ಲಿ ಮಕ್ಳು ಅನ್ಭವಿಸ್ಬೇಕು. ಏನು ಮಾಡಿರಿ ಹೇಳಿ? ಮತ್ತೆ ಎಷ್ಟು ಉಗ್ದು ಉಪ್ಪು ಹಾಕೊಡ್ತಾರೆ ಏನು ಮಾನ ಮರೋದಿದ್ದು ಹಾಕಿ. ಮತ್ತು ನಾನು ಅವತ್ತಿನ ನೋಡಿ ಸಾಕಾಯ್ತು. ಎಷ್ಟು ಅಂತ ನೋಡೋದು? ನನಗೆ ಬೇಜಾರಾಕಿಲ್ವಾ ಪಪ್ಪ? ವೆಹಿಕಲ್ನಂಗೆ ಆಡ್ಸಿದ್ರೆ ಎಷ್ಟು ಬೇಜಾರಾಕಿಲ್ಲ ಹೇಳಿ ನೀವೇ? ಸರಿ ಕಣ್ರಪ್ಪ, ಬರ್ತೀನಿ. ಹಂಗೆ ವೀಡಿಯೋ ಹೆಂಗೆ ಅನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ ನಮಸ್ಕಾರ.